ತಂದೆ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ, ಆದ್ರೆ ಮಗನೊಟ್ಟಿಗೆ ಮಾತ್ರ ತುಂಬಾ ವೈರುಧ್ಯಗಳಿರುತ್ತೆ. ಈ ಸೈಕಾಲಜಿ ಒಂದೇ ಜಾತಿ ಅಲ್ಲ, ಅದೊಂದು ಸ್ವಲ್ಪ ಮೇಲ್ ಇರುತ್ತೆ, ಅದು ಏನು ಮಾಡಕ್ಕಾಗಲ್ಲ, ಅದಿರ್ತದೆ. ಇತ್ತೀಚಿನ ಕನ್ನಡ ಫಸ್ಟ್ ಮಾಡಿದಂತ ಮೊದಲನೇ ಸಿನಿಮಾ ಮಾಡಕ್ ಬರ್ತಾರೆ ಮೊದಲನೇ ಡೈರೆಕ್ಟರ್, ಮತ್ತೆ ಆ ಸಿನಿಮಾ ಮಾಡೋದಕ್ಕೆ ಆಗದೇ ಇಲ್ಲ ಸರ್ ಅವರಿಗೆ, ಪ್ರೊಡ್ಯೂಸರ್ ಆಗಿರ್ಬೋದು ಅಥವಾ ಡೈರೆಕ್ಟರ್ ಆಗಿರ್ಬೋದು. ಅಲ್ಟಿಮೇಟ್ಲಿ ಕನ್ನಡ ಸಿನಿಮಾ ನೋಡ್ತಾ ಇಲ್ಲ ಅಂತ ಹೇಳ್ತಾರೆ. ಯಾರು ಹೊಣೆ ಅಂತ ಇದಕ್ಕೆ? ಸೀನಿಯರ್ ಆಕ್ಟರ್ ಆಗಿರ್ಬೋದು. ನೋಡಿ, ಒಬ್ಬರು ಹೊಣೆ ಅಂತ ಹೇಳಕ್ಕಾಗಲ್ಲ. ನಾವು ಯಾವ್ದ್ರ ಹಿಂದೆ ಹೋಗ್ತೀವಿ, ಯಾವ್ದು ಹುಡುಕೊಳ್ತಾ ಹೋಗ್ತೀವಿ. ಇವಾಗ ಬಾಲಚಂದರ್ ಅಂತ ಒಬ್ಬ ನಿರ್ದೇಶಕರು, ಅವ್ರು 100 ಸಿನಿಮಾ ಮಾಡೋದು, ಅದರಲ್ಲೊಂದು 40 ಫ್ಲಾಪ್ ಇರುತ್ತೆ. ಆದ್ರೆ ನಿರಂತರ ಅವ್ರು ಮಾಡ್ತಾ ಹೋಗ್ತಾರೆ. ನಾವು ತಪ್ಪು ಇನ್ನೊಬ್ಬರ ಮೇಲೆ ಹೊರಿಸೋದು ಬಹಳ ಈಸಿ. ಅದು ನಮ್ಮಲ್ಲಿ ಹೆಂಗೆ ಹಿಡ್ಕೊಂಡು ನಿಂತ್ಕೊಳ್ತೀವಿ. ಹಣದ ವ್ಯಾಪಾರದ ಮೇಲೆ ಹೋಗ್ಬಿಟ್ರೆ ವ್ಯಾಪಾರದ ಮೇಲೆ ಹೋಗ್ಬಿಡುತ್ತೆ, ಫೈನಾನ್ಸ್ ಮೇಲೆ ಹೋಗ್ಬಿಟ್ರೆ ಫೈನಾನ್ಸ್ ಮೇಲೆ ಹೋಗ್ಬಿಡುತ್ತೆ. ಇಲ್ಲ ನಮಗೆ ಎಂಡ್ ರಿಸಲ್ಟ್ ಮಾರ್ಕೆಟಿಂಗು ಬ್ರಹ್ಮಾಂಡ ಬೇಕು ಅಂದ್ರೆ ಅದ್ರ ಮೇಲೆ ಆಗ್ತಾ ಹೋಗುತ್ತೆ. ಕೊನೆಗೂ ಆ ಎಲ್ಲಾ ತರದ ನದಿಗಳಲ್ಲಿ ಹರಿಯುವ ಜೀವ ಸೆಲೆ ಏನು, ಅದು ಪ್ರೇಕ್ಷಕರು ಯಾಕೆ ಒಳ್ಳೆ ಅಭಿವೃದ್ಧಿ ಸಿನಿಮಾಗಳನ್ನು ನೋಡಲ್ಲ ಅಲ್ವಾ? ಪ್ರೇಕ್ಷಕರು ಇಷ್ಟ, ಕರೆಕ್ಟ್, ಅವ್ರ ಇಷ್ಟನೇ. ಅಂಡ್ ಇವತ್ತು ಇಂಟರ್ನೆಟ್ ಮತ್ತು OTT ಎಲ್ಲ ಬಂದ ಮೇಲೆ ಆಕ್ಚುಲಿ ಪ್ಯಾನ್ ಇಂಡಿಯನ್ ಸಿನಿಮಾ ಅಂತಿದಾರಲ್ಲ, ಅದು ನನ್ನ ಪ್ರಕಾರ ಪ್ರೇಕ್ಷಕ ಪ್ಯಾನ್ ಇಂಡಿಯಾ ಆಗಿದ್ದಾನೆ. ನಾವು ಪ್ರೇಕ್ಷಕರನ್ನ ಅಲ್ಲಿಗೆಲ್ಲ ಬಿಟ್ಟಿದ್ವಿ. ಈಗ ಮಲಯಾಳಂ ಸಿನಿಮಾ ನೋಡ್ತಾನೆ, ಹಿಂದಿ ಸಿನಿಮಾ ನೋಡ್ತಾನೆ, ಕೊರಿಯನ್ ಸಿನಿಮಾ ನೋಡ್ತಾನೆ, ಸಬ್ಟೈಟ್ಲ್ ಇದ್ರೆ ಸಾಕು ನೋಡ್ತಾನೆ. ಹಾಗಾಗಿ ರೀಚ್ ಆಗಕ್ಕೆ ಸಾಧ್ಯ ಆಗ್ತಾ ಇದೆ. ಯಾವತ್ತು ಯಾವುದೇ ಚಿತ್ರರಂಗ ಮತ್ತು ಪ್ರೇಕ್ಷಕ ಕಂಟೆಂಟ್ ಅನ್ನ ದಾಟಿ ಹೋಗ್ತಾನೆ, ಕಂಟೆಂಟ್ ಅವನಿಗೆ ಮುಖ್ಯ ಆಗೋದಿಲ್ವೋ, ಆಗ ಕೆಳಗಿಳಿಯೋದು ಶುರುವಾಗುತ್ತೆ, ಮತ್ತೆ ಅಲ್ಲಿ ಓಡಾಡಕ್ಕೆ ಶುರುವಾಗುತ್ತೆ. ಪ್ಲಸ್ ಹಣ ಇನ್ವಾಲ್ವ್ ಆಗಿದೆಯಲ್ಲ, ಅದು ಹಾಕಿದ್ದನ್ನ ಹಾಕಿದ ಕಡೆನೆ ತೆಗಿಬೇಕು. ಅದು ದೊಡ್ಡ ಪ್ರೊಡ್ಯೂಸರ್ ದೊಡ್ಡ ಸಕ್ಸಸ್ ಆಗ್ಬಿಟ್ಟ ಅಂತಾರೆ, ಸಕ್ಸಸ್ ತುಂಬಾ ಕಮ್ಮಿ ಬಂದಿರುತ್ತೆ, ಫೇಲಿಯರ್ ನಲ್ಲಿ ಹಿಂಗೆ ಹೋಗ್ಬಿಡುತ್ತೆ. ಅದು ಬಡ್ಡಿಗಳು, ವ್ಯಾಪಾರಗಳು, ಸೊ ಲಾಟ್ ಆಫ್ ಫ್ಯಾಕ್ಟರ್ಸ್. ಅದು ಇಬ್ರು ಸೇರಿ ಯೋಚನೆ ಮಾಡ್ತಾ ಹೋಗ್ಬೇಕು. ಆಮೇಲೆ ಬರೋ ನಟರುಗಳು ಕೂಡ ನಾನು ಬರೀ ಜಿಮ್ಗೆ ಹೋಗಿ ಆ ನಟ ಆಗ್ಬಿಡ್ತೀನಿ ಅಂದ್ರೆ ಆಗಲ್ಲ. ದೊಡ್ಡ ನಮ್ಮ ನಟನ ಒಂದು ಭಾಷೆಯ ಬಗ್ಗೆ, ಕಲ್ಚರ್ ಬಗ್ಗೆ, ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋದು, ಕಥೆಯ ಪ್ರಕಾರಗಳನ್ನ ತಿಳ್ಕೊಳ್ಳೋದು, ಅದರಲ್ಲಿ ನಾನು ಅಭಿವ್ಯಕ್ತಿ ಮಾಡಬೇಕು, ಅದರಿಂದ ನನಗೆ ಹೆಸರಾಗಬೇಕು ಅನ್ನೋದು, ಈ ತರದೆಲ್ಲ ಆ ತರದ ಮುಂದಿನ ತಲೆಮಾರಿಗೆ ನಾವು ಕೊಟ್ಟಿದೀವ ಒಂದು ಅಟ್ಮಾಸ್ಫಿಯರು. ಅಂದ್ರೆ ಪ್ರತಿಯೊಬ್ಬನು ಗೆಲ್ಲೇಬೇಕು, ಆ ಪ್ರೆಷರ್ ಯಾಕೆ ಕೊಟ್ಟಿದೀವಿ? ಸೋಲೋ ಒಂದು ಸಂತೋಷ ಕೂಡ ಯಾಕೆ ಕೊಟ್ಟಿಲ್ಲ? ಕ್ಷಮಿಸೋ ಸಂತೋಷ ಯಾಕೆ ಕೊಟ್ಟಿಲ್ಲ ನಾವು? ಆಮೇಲೆ ನಮ್ಮಲ್ಲೂ ಕೂಡ ಈ TRP ಹಾಕ್ಬಿಟ್ಟು ಸಿನಿಮಾ ರಿಲೀಸ್ ಆಗಕ್ಕೆ ಮುಂಚೆ ಕತೆ ಗೊತ್ತಾಗ್ಬಿಡ್ಬೇಕು ನನಗೆ. ಅಂದ್ರೆ ನಮಗೂ ನೋಡೋರ್ಗೂ ಕೂಡ ಅವನು ಏನು ಹೇಳ್ತಾನೆ ಅನ್ನೋ ತಾಳ್ಮೆನೇ ಇಲ್ಲ. ನಾನು ಅನ್ಕೊಂಡ್ರೆ ಸಿನಿಮಾ ತೆಗಿತಿದ್ಯಾ ಅಂತಾನೆ ನೋಡಕ್ ಹೋಗೋದು, ಹಾಗಾಗಲ್ಲ ಅಲ್ವಾ ಸಂಭಾಷಣೆಯಲ್ಲಿ. ಸೊ ದ ಲಾಟ್ ಆಫ್ ಅದರ್ ಥಿಂಗ್ಸ್. ವಿಮರ್ಶೆ ಎಲ್ಲರೂ ಸಮಸ್ಯೆಗಳಿವೆ. ಯಾವ ಸಿನಿಮಾ ವಿಮರ್ಶೆ ಮಾಡ್ತೀವಿ, ಯಾವ ಸಿನಿಮಾ ವಿಮರ್ಶೆ ಮಾಡಲ್ಲ, ಹ್ಯಾಂಗ್ ವಿಮರ್ಶೆ ಮಾಡ್ತೀವಿ, ಅದರ ಗುಣವನ್ನು ಇಟ್ಕೊಂಡು ಮಾಡ್ತೀವಿ, ಇಲ್ಲ ಇದನ್ನು ಸ್ವಲ್ಪ ನಾವು ಬೆಳೆಸಬೇಕು ಅಂತ ವಿಮರ್ಶೆ ಮಾಡ್ತೀವ. ಜನರು ಟಕ್ಕಂತ ಒಂದ್ 2 ಲೈನ್ ಅಲ್ಲಿ ಬರ್ದು ಹೋಗ್ಬಿಡ್ತೀವಿ. ಸೊ ಈ ಅಜಾಗರೂಕತೆ, ಈ ಇರ್ರೆಸ್ಪಾನ್ಸಿಬಿಲಿಟಿ ಕೂಡ. ಸೊ ಇಟ್ ಈಸ್ ಆಸ್ ಅ ಸೊಸೈಟಿ ವಿ ಹ್ಯಾವ್ ಟು ಸಿ. ಒಂದ್ರ ಮೇಲೆ ನಾನು ಕಾರಣ ಹೇಳಕ್ಕಾಗಲ್ಲ.